ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA BComನವರಿಗೆ ಇರುವಂತಹ ಕನ್ನಡ ಭಾಷಿಕ ಪ್ರಬಂಧ ಮತ್ತು ಆಡಳಿತ ಕನ್ನಡದಲ್ಲಿ ಒಂದು ರಿಕ್ವೆಸ್ಟೆಡ್ ಆಗಿರುವಂತಹ ವಿಡಿಯೋವನ್ನು ನಾನಿವತ್ತು ಮಾಡ್ತಾ ಇರುವಂಥದ್ದು. ರಿಕ್ವೆಸ್ಟೆಡ್ ಆಗಿರುವಂಥ ಒಂದು ಪ್ರಶ್ನೆ ಅಂತ ಹೇಳಿದರೆ, ಈ ಪ್ರಬಂಧದಲ್ಲಿ ಎರಡನೆಯ ಪ್ರಬಂಧವಾಗಿರುವಂತಹ ದಿವಾನ ಕಾನೆಯ ಅಂದಚಂದದಲ್ಲಿ ಪ್ರಶ್ನೆಯನ್ನು ಈ ರೀತಿ ಬಂದಿದೆ. ರಾಮು ದಿವಾನ ಕಾನೆಯನ್ನು ಏನು ಮಾಡಿದನು, ಅದರ ಪರಿಣಾಮವೇನು ಅಂತ ವಿವರಿಸಿ. ಇದನ್ನು 10 ಅಂಕಕ್ಕೆ ಹೇಗೆ ಬರೆಯುವುದು ಅಂತ ನೀವು ಕೇಳಿದ್ದೀರ. ತುಂಬ ಜನರಿಗೆ ಇದರ ಬಗ್ಗೆ ಕನ್ಫ್ಯೂಸ್ ಇರ್ಬೋದು, ಅಥವಾ ಅದರ ಬಗ್ಗೆ ಹೇಗೆ ಬರೆಯುವುದು ಅಂತ ಗೊತ್ತಿಲ್ಲದೇ ಇರ್ಬೋದು. ನೀವೇನು ಮಾಡಬೇಕು ಅಂತ ಹೇಳಿದರೆ, ರಾಮು ದಿವಾನ ಕಾನೆಯನ್ನು ಏನು ಮಾಡಿದನು, ಇದರ ಪರಿಣಾಮವೇನು ಎನ್ನುವಂಥದ್ದು. ಇಲ್ಲಿ ರಾಮು ಅಂದರೆ ಲೇಖಕರ ಮಗ. ಅದಕ್ಕೆ ಸ್ವಲ್ಪ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ರಾಮು ಕೂಗು ಹಾಕುತ್ತಾ ಮೆಟ್ಟಲು ಹತ್ತಿ ಬಂದ. ಕೊಠಡಿಗೆ ಬಂದವನೇ ಕುರ್ಚಿಯ ಮೇಲೆ ಹತ್ತಿ ಅದರ ಕೈ ಹಿಡಿದುಕೊಂಡು ಕುಣಿಯಲಾರಂಭಿಸಿದ. ಹೊದಿಸಿದ್ದ ಬಟ್ಟೆಯ ಮೇಲೆ ರಾಮುವಿನ ಪುಟ್ಟ ಪಾದಗಳ ಮುದ್ರೆ ಬಿದ್ದಿತ್ತು. ಇದರಿಂದ ಹಸನ್ಮುಖಿಯಾಗಿದ್ದ ಲಲಿತಾದೇವಿ ಅಂದರೆ ಇಲ್ಲಿ ಲೇಖಕರ ಪತ್ನಿ, ಲಲಿತಾದೇವಿಯ ಹುಬ್ಬು ಗಂಟಿಕ್ಕಿತು, ಕಣ್ಣು ಕೆಂಪಗಾಯಿತು. ಅವನೆತ್ತಿ ಗದರಿಸಿಕೊಂಡು ಕೆನ್ನೆಯನ್ನು ಚಿವಿಟಿದಳು. ರಾಮುವಿಗೆ ಪೆಟ್ಟಾಗದಿದ್ದರೂ ಅವಮಾನವಾಯಿತು. ಗಂಟಲು ದೊಡ್ಡದು ಮಾಡಿಕೊಂಡು ಬೊಬ್ಬೆ ಇಟ್ಟ. ಅವರು ಇವಿಷ್ಟನ್ನು ಕೊಟ್ಟಿದ್ದಾರೆ. ನಾವು 10 ಅಂಕಕ್ಕೆ ಅಂತ ಬಂದಾಗ 3 ಪುಟದಷ್ಟು ನಾವು ಉತ್ತರವನ್ನು ಬರೀಬೇಕಾಗ್ತದೆ. 3ರಿಂದ 4 ಪುಟದಷ್ಟು ನಿಮ್ಮ ಉತ್ತರ ಇರಬೇಕಾಗ್ತದೆ. ಹಾಗಾದರೆ ನೀವು ಯಾವ ರೀತಿ ಬರೆಯುವಂಥದ್ದು? ಇಲ್ಲಿ ದಿವಾನ ಕಾನೆಯ ಅಂದಚಂದದ ಬಗ್ಗೆ ನೀವು ಏನೆಲ್ಲ ಸಮ್ಮರಿಯನ್ನು ಕಲಿತುಕೊಂಡಿದ್ದೀರಾ, ದಿವಾನ ಕಾನೆಯ ಅಂದಚಂದದ ಬಗ್ಗೆ ನೀವು ಯಾವುದರ ಬಗ್ಗೆ ತಿಳ್ಕೊಂಡಿದ್ದೀರಾ, ಅಥವಾ ಲೇಖಕರ ಮನೆ ಯಾವ ರೀತಿ ಇದೆ, ಲೇಖಕರು ಯಾವ ರೀತಿ ಕಟ್ಟಿಸಿದ್ದಾರೆ, ಕೊನೆಗೆ ಲೇಖಕರಿಗೆ ಯಾವ ರೀತಿ ಅಲ್ಲಿ ಸ್ವಾತಂತ್ರ್ಯವಿಲ್ಲ ಎನ್ನುವಂಥದ್ದನ್ನು ಅವರು ತಿಳಿಸ್ತಾರೆ ನೋಡಿ. ಅದನ್ನೆಲ್ಲ ಕೂಡ ನೀವು ಈ ಉತ್ತರದಲ್ಲಿ ಬರಿತಾ ಹೋಗಬೇಕು. ಆರಂಭದಲ್ಲಿ ನೀವು ಉತ್ತರವನ್ನು ಇದೇ ಉತ್ತರ ಬರಿಬೇಕು. ರಾಮು ಕೂಗು ಹಾಕಿಕೊಂಡು ಬರುವಂಥದ್ದು, ಆ ಒಂದು ಕುರ್ಚಿಯ ಕೈಯನ್ನು ಹಿಡಿದು ಕುಣಿದಾಡುವಂಥದ್ದು, ಪುಟ್ಟ ಪಾದಗಳು ಮುದ್ರೆ ಬೀಳುವಂಥದ್ದು, ತಾಯಿಯಾದಂತಹ ಲಲಿತಾದೇವಿ ಹುಬ್ಬು ಗಂಟಿಕ್ಕಿ ಗದರಿಸುವಂಥದ್ದು, ಕೆನ್ನೆಯನ್ನು ಚಿವುಟುವಂಥದ್ದು. ಇದನ್ನು ಬರೆದು ನಂತರ ನೀವು ವಿವರಿಸಬೇಕು. ಏನು ಅಂದರೆ, ಇಲ್ಲಿ ಲೇಖಕರು ಹೊಸ ಮನೆಯನ್ನು ಕಟ್ಟುತ್ತಾರೆ. ಹೊಸ ಮನೆಯನ್ನು ಕಟ್ಟಿದ ನಂತರ ಆಗುವಂತಹ ಪ್ರಸಂಗ ಆಗಿದೆ. ಇಲ್ಲಿ ಲೇಖಕರು ತಮ್ಮ ಪತ್ನಿ ಲಲಿತಾದೇವಿಯವರ ಜೊತೆ ಸೇರಿ ಅರಿಶಿನ ಕುಂಕುಮಕ್ಕೆ ಸ್ನೇಹಿತರ ಮನೆಗೆ ಹೋಗುವ ಸಂದರ್ಭದಲ್ಲಿ ಅವರ ಮನೆಯನ್ನು ನೋಡಿ ಆಕರ್ಷಿತಳಾಗಿ ತನಗೂ ಈ ರೀತಿಯ ಒಂದು ಮನೆ ಬೇಕು ಅಂತ ಕೇಳಿಕೊಳ್ಳುವಂಥದ್ದು. ಈ ರೀತಿಯ ಒಂದು ದಿವಾನ ಕಾನೆಯನ್ನು ಮನೆಯನ್ನು ಕಟ್ಟಿಸಿ ಆಗಿರ್ತದೆ. ನಂತರ ಚಾವಡಿಯನ್ನು ಚಂದ ಮಾಡಬೇಕು, ಅಲಂಕರಿಸಬೇಕು ಅಂತ ಇರುವಂಥದ್ದನ್ನು ಲಲಿತಾದೇವಿಯು ಲೇಖಕರಲ್ಲಿ ಹೇಳುವಂಥದ್ದು. ತನ್ನ ದಿವಾನ ಕಾನೆಯನ್ನು ಕೂಡ ಬಹಳ ಹೆಮ್ಮೆಯಿಂದ ತೋರಿಸಬೇಕು, ನನಗೂ ಕೂಡ ಅದನ್ನು ಅಲಂಕಾರ ಮಾಡಬೇಕು. ಯಾವ ರೀತಿ ಗೆಳೆಯನ ಮನೆಯಲ್ಲಿ ಸ್ನೇಹಿತರ ಮನೆಯಲ್ಲಿ ನಮಗೆ ಅಲ್ಲಿ ದಿವಾನ ಕಾನೆಯನ್ನು ತೋರಿಸಿದರೋ ಅದೇ ರೀತಿಯಲ್ಲಿ ನನಗೂ ಕೂಡ ಬೇಕು ಎನ್ನುವಂಥದ್ದನ್ನು ಕೇಳಿಕೊಳ್ಳುವಂಥದ್ದು. ನಂತರ ಮನೆಯನ್ನು ಕಟ್ಟುವಂಥದ್ದು. ಆ ಮನೆ ಕಟ್ಟಿಯಾಗಿರ್ತದೆ. ನಂತರ ದಿವಾನ ಕಾನೆಯನ್ನು ಅಂದಚಂದಗೊಳಿಸುವಂಥದ್ದು. ಅಲ್ಲಿ ಬೇಕಾದಂತಹ ನಾವು ಯಾವ ರೀತಿ ಇದರಲ್ಲಿ ಸಮ್ಮರಿಯನ್ನು ಓದ್ಕೊಂಡಿದ್ದೇವೆ ನೋಡಿ, ಅದೆಲ್ಲವನ್ನು ಕೂಡ ಬರಿತಾ ಹೋಗಬೇಕಾದ್ರೆ ನೀವು ಅಲ್ಲಿ ಬರೆಯುವಂಥದ್ದು. ಇಲ್ಲಿ ಲೇಖಕರ ಮಗನಿಗೂ ಕೂಡ ಅಲ್ಲಿ ಸ್ವಾತಂತ್ರ್ಯ ಇಲ್ಲದ ರೀತಿಯಲ್ಲಿ ಆಗುವಂಥ ಅನುಭವವನ್ನು ಕೂಡ ಇಲ್ಲಿ ಲೇಖಕರು ವಿವರಿಸ್ತಾರೆ ಅಂತ ನೀವು ಬರಿಬೇಕು ನೋಡಿ. ಇಲ್ಲಿ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ, ಅದನ್ನು ನೀವು ಸರಿಯಾಗಿ ಬರಿತಾ ಹೋದರೆ ಆಯಿತು. ಮಾರನೆಯ ದಿನ ದಂಪತಿಗಳು ಸೋಫಾದ ಮೇಲೆ ಕುಳಿತು ಮಾತನಾಡುತ್ತಿದ್ದಾಗ ಮಗ ರಾಮು ಕೂಗು ಹಾಕುತ್ತಾ ಮೆಟ್ಟಿಲು ಹತ್ತಿ ಬಂದ. ಕೊಠಡಿಗೆ ಬಂದವನೇ ಕುರ್ಚಿಯ ಮೇಲೆ ಹತ್ತಿ ಅದರ ಕೈ ಹಿಡಿದುಕೊಂಡು ಕುಣಿಯಲಾರಂಭಿಸಿದ. ಹಸನ್ಮುಖಿಯಾಗಿ ಕುಳಿತಿದ್ದ ಲಲಿತೆಯ ಹುಬ್ಬು ಗಂಟಿಕ್ಕಿತು, ಕಣ್ಣು ಕೆಂಪಾಯಿತು. ಅವನೆತ್ತಿ ಗದರಿಸಿಕೊಂಡು ಕೆನ್ನೆಯನ್ನು ಚಿವುಟಿದಳು. ರಾಮುವಿಗೆ ಪೆಟ್ಟಾಗದಿದ್ದರೂ ಅವಮಾನವಾಯಿತು. ಸಂದರ್ಭೋಚಿತವಾಗಿ ಗಂಟಲು ದೊಡ್ಡದು ಮಾಡಿಕೊಂಡು ಬೊಬ್ಬೆ ಇಟ್ಟ. ಇದರಿಂದ ಹೊದಿಸಿದ್ದ ಬಟ್ಟೆಯ ಮೇಲೆ ರಾಮುವಿನ ಪುಟ್ಟ ಪಾದಗಳ ಮುದ್ರೆ ಬಿದ್ದಿತು. ಆಗ ಲೇಖಕರಿಗೆ ಪ್ರಶ್ನೆ ಉದ್ಭವವಾಯಿತು. ಕುರ್ಚಿಯೋ ಮಗುವೋ, ಯಾವುದು ಹೆಚ್ಚು? ಲಲಿತೆ ಮಾಡಿದ್ದು ತಪ್ಪಲ್ಲ, ಆದರೆ ಚೊಕ್ಕಟವಾಗಿರುವುದನ್ನು ಮಕ್ಕಳಿಗೆ ಕಲಿಸಬೇಕು.
ಮಕ್ಕಳು ನೋಡಿ ಕೇಳಿ ಕಲಿಯುವ ಸ್ವಭಾವ. ಆದರೂ ಮಗುವಿನ ಪಾದದ ಚಿತ್ರವನ್ನು ನೆನೆದು ಲೇಖಕರಿಗೆ ಸಂತೋಷವಾಗುತ್ತದೆ. ಆದರೆ ಪತ್ನಿಗೆ ಎಲ್ಲಕ್ಕಿಂತ ಮಿಗಿಲಾಗಿ ದಿವಾನಖಾನೆಯ ಅಂದಚಂದವೇ ಮುಖ್ಯವಾಗುವುದೆಂಬುದನ್ನು ಇಲ್ಲಿ ನಮಗೆ ಗೊತ್ತಾಗುವಂಥದ್ದು. ಇದನ್ನು ಬರಿತಾ ಹೋಗಬೇಕು. ಆರಂಭದಲ್ಲಿ ನೀವು ಉತ್ತರವನ್ನು ಬರೆದು ನಂತರ ನಾವು ಹೇಳಬೇಕು. ಇಲ್ಲಿ ಲೇಖಕರು ಹೊಸ ಮನೆಯನ್ನು ಕಟ್ಟಿರ್ತಾರೆ. ನಂತರ ಅವರು ತಮ್ಮ ಸ್ನೇಹಿತರ ಮನೆಗೆ ಹೋದ ಸಂದರ್ಭದಲ್ಲಿ ಅಲ್ಲಿನ ದಿವಾನಖಾನೆಯನ್ನು ನೋಡಿ ಆಕರ್ಷಿತಳಾದಂತಹ ಲೇಖಕರ ಪತ್ನಿ ಲಲಿತಾದೇವಿಯು ತನಗೂ ಕೂಡ ಅದೇ ರೀತಿಯ ಒಂದು ದಿವಾನಖಾನೆ ಆಗಬೇಕು, ಅದೇ ರೀತಿಯ ಚಾವಡಿ ಕೂಡ ನನಗೆ ಆಗಬೇಕು, ಆ ರೀತಿಯ ಅಲಂಕಾರ ಆಗಬೇಕು ಅಂತ ಹೇಳಿಕೊಂಡಾಗ ನಂತರ ಲೇಖಕರು ದಿವಾನಖಾನೆಯನ್ನು ಅದೇ ರೀತಿಯಾಗಿ ಶೃಂಗಾರ ಮಾಡ್ತಾರೆ. ನಂತರದ ದಿನಗಳಲ್ಲಿ ಆಗುವಂಥ ವಿಚಾರವನ್ನು ಇಲ್ಲಿ ವಿವರಿಸುವಂಥದ್ದು. ಇಲ್ಲಿ ಲೇಖಕರಿಗೆ ಮಗನಿಗಾಗಲಿ ಯಾವುದೇ ರೀತಿಯ ಸ್ವಾತಂತ್ರ್ಯವಿರುವುದಿಲ್ಲ. ಪ್ರತಿಯೊಂದಕ್ಕೂ ಲಲಿತಾದೇವಿ ಗದರಿಸುವಂಥದ್ದು. ಚೊಕ್ಕಟವಾಗಿ ಅವಳು ಅಷ್ಟು ಸುಂದರವಾಗಿ ಇಟ್ಟಿದ್ದನ್ನು ಹಾಳು ಮಾಡಬಾರದು ಎನ್ನುವ ಕಾರಣದಿಂದಾಗಿ ಬೊಬ್ಬೆ ಹಿಡಿಯುತ್ತಿರುವಂಥದ್ದನ್ನು ನಾವು ಬರಿತಾ ಹೋಗಬೇಕು. ಅಂದಿನಿಂದ ದಿವಾನಖಾನೆಯ ರಕ್ಷಣೆ ಇನ್ನೂ ಹೆಚ್ಚಿನ ಭರದಿಂದ ಸಾಗುತ್ತದೆ. ನೇರವಾಗಿ ದಿವಾನಖಾನೆಗೆ ಪ್ರವೇಶವಿಲ್ಲ. ಎರಡೂ ಕೊಠಡಿಯನ್ನು ಸುತ್ತಿ ಬರಬೇಕು. ಇಷ್ಟದಂತೆ ಕುಳಿತುಕೊಳ್ಳುವಂತಿಲ್ಲ, ಒರಗುವಂತಿಲ್ಲ. ರಾಮುವಂತೂ ದಿವಾನಖಾನೆಯಿಂದ ಗಡಿಪಾರು ಮಾಡಬೇಕಾಯಿತು. ಯಾವುದಾದರೂ ವಸ್ತು ಬೇಕಾದರೆ ಆಯಾಯ ಕೊಠಡಿಗೆ ಹೋಗಬೇಕಾಯಿತು. ಇದರಿಂದ ಒಂದು ಬಗೆಯ ವ್ಯಾಯಾಮ ದೇಹಾರೋಗ್ಯಕ್ಕೆ ಒಳ್ಳೆಯದೆಂದರೂ ಮನಃಶಾಂತಿಗೆ ಭಂಗ ತರುತ್ತದೆ ಎಂಬುದರ ಅಭಿಪ್ರಾಯ ಲೇಖಕರದಾಗಿದೆ. ಲೇಖಕರ ಕೊಠಡಿಯಲ್ಲಿ ತಮಗೆ ಬೇಕಾದ ವಸ್ತುಗಳು ಕೈಗೆ ಸಿಗುವಂತೆ ಅಕ್ಕಪಕ್ಕದಲ್ಲೇ ಇವೆ. ಆದರೆ ಇಲ್ಲಿ ಆ ಸ್ವಾತಂತ್ರ್ಯವಿಲ್ಲವೆನ್ನುವಂಥದ್ದು ವಿಷಾದವಿದೆ. ಈ ಎಲ್ಲವನ್ನು ಕೂಡ ಬರಿತಾ ಹೋಗುವಂಥದ್ದು. 10 ಅಂಕಕ್ಕೆ ಬಂದಾಗ ನಾವು ಅದಕ್ಕೆ ಸಂಬಂಧಪಟ್ಟಂಥ ಆರಂಭದ ಕಥೆಯನ್ನು ಕೂಡ ನಾವು ಬರಿಬೇಕು. ನಂತರದಲ್ಲಿ ಈಗ ರಾಮು ಕೂಗಿಕೊಂಡ ನಂತರ ಏನೆಲ್ಲ ಆಯಿತು ಅದನ್ನು ಕೂಡ ನಾವು ಬರಿಬೇಕು. ಅದು ಸಂದರ್ಭಕ್ಕೆ ತಕ್ಕಂತೆ. ಅಂದರೆ ಅಲ್ಲಿ ಒಂದು 10 ಅಂಕಕ್ಕೆ ಬಂದಿದೆ ಅಂತಾದರೆ ನಾವು ಆರಂಭದಿಂದ ಸ್ವಲ್ಪ ವಿಚಾರ ಬರೀಬೇಕು, ಕೊನೆಯದಾಗಿ ಕೂಡ ವಿಚಾರವನ್ನು ಬರೀಬೇಕು. ಆ ರೀತಿಯಾಗಿ ಮಾಡಿಕೊಂಡ್ರೆ ನಮಗೆ 3 ಪುಟದಷ್ಟು ಬರೀಲಿಕ್ಕೆ ಏನೂ ತೊಂದರೆ ಆಗೋದಿಲ್ಲ. 3 ಪುಟದಷ್ಟು ನಾವು ಬರಿತಾ ಹೋಗ್ಬೋದು. ಅದರಿಂದ ನಾನು ಹೇಳುವಂಥದ್ದು ಸಮ್ಮರಿಯನ್ನು ಸರಿಯಾಗಿ ಕಲಿತುಕೊಳ್ಳಿ. ಸಮ್ಮರಿಯನ್ನು ಕಲಿತುಕೊಂಡ್ರೆ ಅವರು ಯಾವುದೇ ಪ್ರಶ್ನೆಯನ್ನು ಕೇಳಿದರೂ ನಾವೇನು ಮಾಡಬೇಕು, ಅವರು ಕೊಟ್ಟಂತಹ ಪ್ರಶ್ನೆಗೆ ಮೊದಲ ಸಾಲುಗಳಲ್ಲಿ ಅವರು ಕೊಟ್ಟಿರುವಂತಹ ಪ್ರಶ್ನೆಗೆ ಸರಿ ಒಂದು 4-5 ಲೈನುಗಳಷ್ಟು ಉತ್ತರವನ್ನು ಬರೆದು ನಂತರ ಆ ಸಮ್ಮರಿಯನ್ನು ಬರಿತಾ ಹೋದ್ರಾಯಿತು. ಆರಂಭದಲ್ಲಿ ಕತೆ ಏನಾಯಿತು, ನಡುವಿನಲ್ಲಿ ಏನಾಯಿತು ಕತೆ, ಹಾಗೆ ಕೊನೆಯದಾಗಿ ಕತೆ ಏನಾಯಿತು ಎನ್ನುವಂಥದ್ದನ್ನು ಬರಿತಾ ಹೋಗುವಂಥದ್ದು. ಸರಿಯಾಗಿ ಸಮ್ಮರಿಯನ್ನು ಕಲಿತುಕೊಳ್ಳಿ. ಇಲ್ಲಿ ನಾನು ಎಲ್ಲ ಪ್ರಬಂಧವನ್ನು ಸರಿಯಾಗಿ ಸರಳವಾಗಿ ಸಾರಾಂಶವನ್ನು ತಿಳಿಸಿದ್ದೇನೆ. ಅದೆಲ್ಲ ಕೂಡ ಪ್ಲೇಲಿಸ್ಟಲ್ಲಿದೆ ಸ್ನೇಹಿತರೆ. ಮೈಸೂರು ರೂಮಾಲು, ದಿವಾನಖಾನೆ ಅಂದಚಂದ, ನಿದ್ರಾಭ್ಯಾಸ, ವಿರಾಟ ಪರ್ವದ ಸ್ವಾರಸ್ಯ, ನಮ್ಮ ಮನೆಯ ದೀಪ, ನನ್ನ ಟೋಪಿ, ರುಚಿ, ಸುಲಭದಲ್ಲಿ ಸಜ್ಜನಲಾಗಲಾರಿರಿ ಎಲ್ಲ ಕೂಡ ಸಾರಾಂಶವನ್ನು ತಿಳಿಸಿದ್ದೇನೆ. ಇದರಲ್ಲಿ ನಾನು ಇದು ಯಾಕೆ ಈ ರೀತಿಯಾಗಿ ಗುರುತನ್ನು ಹಾಕ್ಕೊಂಡಿದ್ದೇನೆ ಅಂತ ಹೇಳಿದರೆ, ಉಳಿದಿರುವಂಥದ್ದನ್ನು ಇಷ್ಟು ಓದ್ಕೊಂಡ್ರೆ ಇದೆರಡನ್ನು ಓದ್ಕೊಳ್ಳಲಿದ್ದರೂ ಕೂಡ ಪರವಾಗಿಲ್ಲ, ಉಳಿದಿರುವಂತಹ ಪ್ರಶ್ನೆಗಳನ್ನೆಲ್ಲ ಓದ್ಕೊಳ್ಬೇಕು ಎನ್ನುವ ಕಾರಣದಿಂದ. ಆದರೆ ಕೆಲವೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇದನ್ನು ಕೂಡ ಕೊಟ್ಟಿದ್ದಾರೆ. ನೀವು ಕತೆ ಏನು, ಅದರೊಳಗೆ ವಿಚಾರ ಏನು ಎನ್ನುವಂಥದ್ದು ನಿಮಗೆ ಸ್ವಲ್ಪ ಆದರೂ ಗೊತ್ತಿರಲಿ ಎನ್ನುವ ಕಾರಣದಿಂದ ನಾನು ಹೇಳ್ತಾ ಇರುವಂಥದ್ದು. ಸ್ವಲ್ಪ ಗೊತ್ತಿದ್ದರೆ ಎಲ್ಲಿಯಾದರೂ ನಮಗೆ ಆಪ್ಷನ್ನೇ ಇಲ್ಲ, ಆಯ್ಕೆ ಮಾಡಿಕೊಳ್ಳಿಕ್ಕೆ ಬೇರೆ ಪ್ರಶ್ನೆಗಳಿಲ್ಲ ಅಂತಾದರೆ ನಮಗೆ ಅವುಗಳನ್ನು ಆಯ್ಕೆ ಮಾಡಿಕೊಳ್ಬೋದು ಎನ್ನುವ ಕಾರಣದಿಂದಾಗಿ ಹೇಳ್ತಾ ಇರುವಂಥದ್ದು. ಈ ಪ್ರಬಂಧದಿಂದ ಯಾವುದೇ ಪ್ರಶ್ನೆಯನ್ನು ಕೇಳಿದರೂ ನೀವೇನು ಮಾಡಬೇಕು, ಆ ಒಂದು ಪ್ರಶ್ನೆಗೆ, ಆ ಒಂದು ಕತೆಗೆ ನೀವು ಯಾವ ಸಮ್ಮರಿಯನ್ನು ಕಲ್ತಿದ್ದೀರೋ ಅದೇ ಸಮ್ಮರಿಯನ್ನು ಬರಿತಾ ಹೋಗುವಂಥದ್ದು. ಕನ್ನಡ ಅಂತ ಬಂದಾಗ ನಾವು ಅದೇ ರೀತಿ ಮಾಡುವಂಥದ್ದು. ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ವಿಷಯಗಳಿಗೂ ಕೂಡ ನಾವು ಸಮ್ಮರಿ ವೆರಿ ಇಂಪಾರ್ಟೆಂಟ್. ಸಮ್ಮರಿಯನ್ನು ಕಲಿತ್ಕೊಂಡು ನಾವು ಪರೀಕ್ಷೆಯನ್ನು ಬರೆಯುವಂಥದ್ದು. ಹಾಗೆ ಹೇಳಿ ಅದನ್ನು ಎಲ್ಲ ಪ್ರಶ್ನೆಗೂ ಉತ್ತರವನ್ನು ಹುಡುಕೊಂಡು ಹೋಗಲಿ, ಎಲ್ಲ ಪ್ರಶ್ನೆಗೂ ಉತ್ತರವನ್ನು ಕಲಿಯುವಂಥದ್ದು ಅಂದರೆ ಸಮಯವೇ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವೇನು ಮಾಡುವಂಥದ್ದು, ಸಮ್ಮರಿಯನ್ನು ಕಲಿಯುವಂಥದ್ದು. ಇಂಗ್ಲೀಷ್ ಸಬ್ಜೆಕ್ಟ್ ಆಗಿರ್ಬೋದು, ಕನ್ನಡ ಸಬ್ಜೆಕ್ಟ್ ಆಗಿರ್ಬೋದು, ಇಲ್ಲಿ ಕತೆಗಳನ್ನು ನಾವು ಕಲಿಯುವಂಥದ್ದು. ಅವು ಏನು ಕತೆ ಕೊಟ್ಟಿದ್ದಾರೆ, ಕತೆಯೊಳಗೆ ಏನು ವಿಚಾರ ಇದೆ, ಅದರ ಸಮ್ಮರಿ ಏನಿದೆ, ಅದರ ಸಾರಾಂಶ ಏನು ಕೊಟ್ಟಿದ್ದಾರೆ ಎನ್ನುವಂಥದ್ದು ನಾವು ಓದ್ಕೊಂಡ್ರೆ ನಂತರ ನಾವು ಎಲ್ಲವನ್ನು ಕೂಡ ನಮ್ಮದೇ ಒಂದು ವಿವರಣಾ ಒಂದು ರೀತಿಯಲ್ಲಿ ಬರಿತಾ ಹೋದರೆ ಆಯಿತು ಸ್ನೇಹಿತರೆ. ಅದಕ್ಕೆ ಭಯ ಬೇಡ, ಆರಾಮದಲ್ಲಿ ಎಲ್ಲವನ್ನು ಕೂಡ ಸಮ್ಮರಿಯನ್ನು ಓದ್ಕೊಳ್ಳಿ. ಈ ಕತೆಗಳನ್ನು ಅರ್ಥ ಮಾಡಿಕೊಂಡ್ರೆ ಸಾಕು. ಆ ಕತೆಗಳನ್ನು ನೀವು ಅರ್ಥ ಮಾಡಿಕೊಂಡ್ರೆ ಆ ಕತೆ ನಿಮ್ಮ ಮನಸ್ಸಲ್ಲಿ ಕೂತ್ಕೊಳ್ತದೆ. ಯಾವ ರೀತಿ ಇದೆ ವಿಚಾರಗಳು ಅದನ್ನೇ ಬರಿತಾ ಹೋಗುವಂಥದ್ದು. ಅದನ್ನು ಆಚೆ ಈಚೆ ಮಾಡಿ ಕೂಡ ಬರಿಬೋದು. ಅದೇನು ಅದೇ ರೀತಿ ಆಗಬೇಕು, ನಿಯಮದ ರೀತಿಯಲ್ಲೇ ಇರಬೇಕು, ಸ್ಟೆಪ್ ಬೈ ಸ್ಟೆಪ್ ಇರಬೇಕು ಅಂತ ಯಾವುದೇ ನಿಯಮ ಇಲ್ಲ. ನಿಮಗೆ ಆ ಕತೆಗೆ ಸಂಪೂರ್ಣವಾಗಿ ಏನು ಅರ್ಥ ಆಗಿದೆ
ಈಗ ಉದಾಹರಣೆಗೆ ಮೈಸೂರು ರೂಮಾಲಿಗೆ ಸಂಬಂಧಪಟ್ಟಂತೆ ನೀವು ಏನು ಅರ್ಥ ಮಾಡ್ಕೊಂಡಿದ್ದೀರಿ, ನಾನು ಹೇಳಿರುವಂಥ ವಿಚಾರದಲ್ಲಿ ಏನೆಲ್ಲ ನಿಮಗೆ ನೆನಪಿದೆ ಅದನ್ನೆಲ್ಲ ಕೂಡ ಬರಿತಾ ಹೋಗುವಂಥದ್ದು. ಅದರಿಂದ ನಾನು ಹೇಳುವಂಥದ್ದು, ನೀವು ಬೇರೆ ಕೆಲಸದ ಜೊತೆಗೂ ಕೂಡ ಈ ಸಮ್ಮರಿಯನ್ನು, ನಾನು ಹೇಳಿರುವಂಥ ಸಾರಾಂಶ ಅಥವಾ ಬೇರೆ ಯಾವುದೇ ಸಾರಾಂಶ ಇರ್ಬೋದು ಅಥವಾ ಬೇರೆ ಕಡೆಯಿಂದಲೂ ಕೂಡ ನೀವು ಕೇಳುವುದಾದರೆ ನಿಮ್ಮ ಬೇರೆ ಸಮಯದ ಜೊತೆಗೆ ನೀವು ಬೇರೆ ಕೆಲಸಗಳನ್ನು ಮಾಡ್ತಾ ಇದ್ದೀರಲ್ವ, ಆ ಕೆಲಸದ ಜೊತೆಗೆ ಇದರ ಸಾರಾಂಶವನ್ನು ಕೇಳ್ತಾ ಹೋದರೂ ಕೂಡ ಸಾಕು, ನಮಗೆ ಬರೀಲಿಕ್ಕೆ ಸುಲಭ ಆಗ್ತದೆ. ಯಾವಾಗ ನಾವು ಆ ಕಥೆಯನ್ನು ಒಮ್ಮೆ ಕೇಳಿರ್ತೇವೋ ನಂತರ ನಮಗೆ ಮನಸ್ಸಿಗೆ ಅದು ಬೇಗ ಬರ್ತದೆ, ಕೂಡ ನೆನಪಲ್ಲಿ ಕೂಡ ಉಳಿತದೆ. ಆದ್ದರಿಂದ 2-3 ಬಾರಿ ನೀವು ಸಮ್ಮರಿಯನ್ನು ಸರಿಯಾಗಿ ಕೇಳಿಕೊಂಡ್ರೆ, ಈಗ ನೀವು ಮನೆ ಕೆಲಸಗಳನ್ನು ಮಾಡುವುದರ ಜೊತೆಗೆ ಅಥವಾ ಹೊರಗೆ ಕೆಲಸಗಳನ್ನು ಮಾಡುವುದರ ಜೊತೆಗೆ ಅಥವಾ ಟ್ರಾವೆಲ್ ಮಾಡ್ತಾ ಇದ್ದೀರಿ, ಬಸ್ಸಲ್ಲಿ ಬರ್ತಾ ಇದ್ದೀರಿ ಹೋಗ್ತಾ ಇದ್ದೀರಿ ಅಂತಾದಾಗ ಅಂಥ ಸಂದರ್ಭದಲ್ಲೂ ಕೂಡ ನೀವು ಆ ಒಂದು ವಿಡಿಯೋವನ್ನು ಕೇಳ್ತಾ ಇದ್ದರೂ ಕೂಡ ನಿಮಗೆ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಅದು ಯಾವತ್ತೂ ನೆನಪಲ್ಲಿ ಕೂಡ ಉಳಿತದೆ ಸ್ನೇಹಿತರೆ. ಈ ರೀತಿಯಾಗಿ ಮಾಡಿಕೊಳ್ಳಿ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.